ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ಸರ್. ನಮಸ್ಕಾರ. ಏನಯ್ಯ ಪಾಂಡು, ನಿನ್ನೆ ಮಧ್ಯಾಹ್ನ ಹೋದವನು ಪತ್ತೆನೇ ಇಲ್ಲ. ಸರ್ ಅದೇ ಸರ್, ರಾಜಾನಂದ ಸ್ವಾಮಿ ಅವ್ರ ಕೊಲೆ ಕೇಸ್ ತನಿಖೆನ CBIಗೆ ರೆಫರ್ ಮಾಡೋದಕ್ಕೆ ಶಿವಸ್ವಾಮಿ ಅವ್ರದ್ದು ಪಿಟಿಷನ್ಗಳಿಗೆ ಸಿಗ್ನೇಚರ್ ಬೇಕು ಅಂತ ಹೇಳಿದ್ರಲ್ಲ, ಅವ್ರ ಮನೆಗೆ ಹೋಗಿದ್ದೆ ಸರ್. ಪಿಟಿಷನ್ಗೆ ಸೈನ್ ಹಾಕ್ಸ್ಕೊಂಬಂದ್ಯಾ? ಇಲ್ಲ ಸರ್, ಅವ್ರು ಸಿಗಲೇ ಇಲ್ಲ. ನಿನ್ನೆ ಮಧ್ಯಾಹ್ನದಿಂದ 3 ಸಲ ಅವ್ರ ಮನೆಗೆ ಹೋದೆ ಸರ್. ಮನೆ ಬೀಗ ಹಾಕಿದೆ. ನಿನ್ನೆಯಿಂದ ಬೀಗ ಹಾಕಿದ್ಯಾ? ಎಲ್ಲೋಗಿದ್ದಾರಂತೆ ಶಿವಸ್ವಾಮಿಯವರು? ಎಲ್ಲೋ ಗೊತ್ತಿಲ್ಲ ಸರ್. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕೇಳಿದೆ ಸರ್, ಅವ್ರಿಗೂ ಗೊತ್ತಿಲ್ವಂತೆ. ಅವ್ರ ಅಣ್ಣನ ಮಗ ನಿತಿನ್ ಅಂತ ಇದ್ದಾನೆ ಸರ್, ನನ್ನ ಫ್ರೆಂಡು, ನನಗೆ ಗೊತ್ತು ಅವ್ನು ತುಂಬ ಚೆನ್ನಾಗಿ. ಅವ್ನಿಗೆ ಹೇಳಿದ್ದೀನಿ ನಾನು, ಶಿವಸ್ವಾಮಿಯವ್ರ ಬಗ್ಗೆ ಏನಾದರೂ ಗೊತ್ತಾದ್ರೆ ಹೇಳು ಅಂತ. ಸರಿ ಅಂತ ಹೇಳಿದ್ದಾನೆ ಸರ್. ಸರ್, ಭಿಂಗ ಅವರು ಇಲ್ಲೇ ಪಕ್ಕದ ಕ್ರಾಸಲ್ಲಿ ಹಣ್ಣು ತಗೋತಾ ಇದ್ರು ಸರ್. ಭಿಂಗ ಅವರು ಈ ಮುಂದಿನ ಕ್ರಾಸಲ್ಲ ಹಣ್ಣು ತಗೊಳ್ತಾ ಇದ್ರು? ಹ್ಞೂ ಸರ್, ಅವರು ದೇವಿಯಾನಿಯವರು ಎಲ್ಲ ಇದ್ದರು. ಭಿಂಗ ಅವರು ನನ್ನ ನೋಡಿ ಗುರುತು ಹಿಡಿದ್ರು ಸರ್. ಇದಾರೇನಪ್ಪ ನಿಮ್ಮ ಸಾಹೇಬ್ರು ಆಫೀಸಲ್ಲಿ ಅಂತ ಕೇಳಿದ್ರು. ಇದ್ದಾರೆ ಅಂತ ಹೇಳಿದೆ ಸರ್. ಮೋಸ್ಟ್ಲಿ ಅವ್ರು ಬರ್ಬೋದು ಸರ್ ಇಲ್ಲಿಗೆ. ಸರ್, ಬಿಂಗ ಅವರು ದೇವ್ಯಾನಿ ಅವರು ಎಲ್ಲರೂ ಬಂದರು ಸರ್. ಸರ್, ಅವ್ರು ಬಂದು ಈ ಪಿಟಿಷನ್ ಹಾಕಬೇಡಿ ಅಂತಂದರೆ ನೀವೇನು ಮಾಡ್ತೀರಾ ಸರ್? ನಮಸ್ಕಾರ. ನಮಸ್ಕಾರ. ನಮಸ್ಕಾರ CSP ಅವ್ರಿಗೆ. ನಮಸ್ಕಾರ. ಬನ್ನಿ ಸರ್. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ತೆ ಅಮ್ಮ. ದಯವಿಟ್ಟು ಬನ್ನಿ ಮೇಡಮ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ದಯವಿಟ್ಟು ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಮೇಡಮ್. ಹಾಂ, ಇವರು ನಮ್ಮ ನಿವೇದಿತಾ ಅವ್ರ ತಾಯಿ ಅಲ್ವಾ? ಹೌದು ಸರ್. ಕೋರ್ಟಲ್ಲಿ ನೋಡಿದ್ದೆ ಇವ್ರನ್ನ. ನಾನು ಶಾರದಾ ಶ್ರೀಕಂಠ ಮೂರ್ತಿ ಅಂತ. ನಾನು ನಿಮ್ಮ ಅಭಿಮಾನಿ ಸರ್. ಸರ್, ಇವ್ನು ಪಾಂಡು ಅಂತ ಸರ್, ನಮ್ಮ ಆಫೀಸಲ್ಲಿ ಲಾಯರ್ ಆಗಿದ್ದಾನೆ. ಅವನು ನಿಮ್ಮ ಅಭಿಮಾನಿ ಸರ್. ನೀರಜ್, ತಗೊಳ್ಳಿ. ಏನಿದೆಲ್ಲ? ಸರ್, ಎಲೆಕ್ಷನ್ ಬಂತಲ್ಲ ಸರ್, ಹೀಗೆ ನಗರ ಪ್ರದಕ್ಷಿಣೆ ಮಾಡಿಕೊಂಡು ನಮ್ಮ ಹಳೆಯ ಲೀಡರ್ಗಳನ್ನೆಲ್ಲ ಭೇಟಿ ಮಾಡೋಣ ಅಂತ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾದ ದೇವಯಾನಿಯವರು ಹೇಳಿದ್ರು. ಹಾಗಾಗಿ ಹೀಗೆ ಸುತ್ತಾಡ್ಕೊಂಡು ಬಂದ್ವಿ. ಹೇಗೂ ನಿಮ್ಮ ಆಫೀಸ್ ಹತ್ರ ಇತ್ತಲ್ಲ, ನೀವು ಆಫೀಸ್ನಲ್ಲೇ ಇದ್ದೀರಿ ಅಂತ ನಿಮ್ಮ ಜೂನಿಯರ್ ಹೇಳಿದ್ರು. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾನು ಬಂದಿದ್ದು ತಮಗೆ ಸಂತೋಷ ಆದಾಗ ಕಾಣ್ತಾ ಇಲ್ಲ? ಬಿಂಗ ಸಾಹೇಬ್ರೆ, ಪಂಚತಂತ್ರದಲ್ಲಿ ಒಂದು ಮಾತು ಬರುತ್ತೆ, ನಾಡಿನ ಮಹಾರಾಜ ಏನಾದರೂ ಬಡವನ ಮನೆಗೆ ಬಂದರೆ ಕಷ್ಟ ಮಹಾರಾಜನಿಗಲ್ವಂತೆ, ಬಡವನಿಗಂತೆ. ನಿಮ್ಮನ್ನ ಮಾತಿನಲ್ಲಿ ಎಲ್ಲಿ ಗೆಲ್ಲಕ್ಕಾಗುತ್ತೆ CSP ಅವರೇ? ನಿಜ ಹೇಳಬೇಕು ಅಂದರೆ ತಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೋಸ್ಕರ ಬಂದೆ. ಸರ್, ಸ್ವಲ್ಪ ಕಾಫಿ ತರಿಸೋಣ ಸರ್? ತರಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಹಸಿವಾಗಿದೆ. ಓಕೆ ಸರ್, ಓಕೆ. ಪಾಂಡು, ಎದುರುಗಡೆ ಪೆಟ್ಟಿಗೆ ಅಂಗಡಿ ಪರಮೇಶ್ವರಪ್ಪನವ್ರಿಗೆ ಹೇಳಿ 4 ದೋಸೆ 4 ಟೀ ತರೋದಕ್ಕೆ ಹೇಳಪ್ಪ. ಈಗ ತಾವು ಬಂದಿದ್ದೇನೆ ಹೇಳಿ ಸರ್. ತಾವು ಯಾಕೆ ಬಂದಿದ್ದೀರಂತ ನಾನೊಂದು ಊಹೆ ಮಾಡ್ತೀನಿ. ಹೌದಾ ಅಲ್ವಾ? ಪ್ರಾಮಾಣಿಕವಾಗಿ ಹೇಳ್ತೀರಾ? ನೋಡಿ, ರಾಜಾನಂದ ಸ್ವಾಮಿಯವರ ಮರ್ಡರ್ ಕೇಸ್ನ ಮರು ತನಿಖೆನ CBIಗೆ ಒಪ್ಪಿಸ್ಬೇಕು ಅಂತ ನಾನೊಂದು ಪಿಟಿಷನ್ ಹಾಕ್ತಾ ಇದ್ದೀನಿ. ಅದು ತಮಗೆ ಗೊತ್ತಿದೆಯಾ ಇಲ್ವಾ? ಒಬ್ಬ ಮುಖ್ಯಮಂತ್ರಿಯಾಗಿ ಇಂಥ ಒಂದು ಸಣ್ಣ ವಿಷಯ ಗೊತ್ತಾಗೋದಿಲ್ವಾ CSP ಅವರೇ?
ನೀವು ಆ ಪಿಟಿಷನ್ ಹಾಕಬೇಡ ಅಂತ ನನಗೇನಾದರೂ ಹೇಳೋದಕ್ಕೆ ಬಂದಿದ್ದರೆ ಐ ಆಮ್ ಸಾರಿ ಬಿಂಗ ಸಾಹೇಬ್ರೆ, ಸಾಧ್ಯ ಇಲ್ಲ. ಪಿಟಿಷನ್ ಹಾಕಬೇಡಿ ಅಂತ ನಾನು ಕೇಳಿದ್ರೆ ನೀವು ನನ್ನ ಮಾತನ್ನು ಕೇಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಕಬೇಡಿ ಅಂತ ಕೇಳಿ ನಾನು ಯಾಕೆ ನನ್ನ ಮರ್ಯಾದೆ ಕಳ್ಕೊಂಡ್ಲಿ? ಇಲ್ಲ, ನಾನು ಅದಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ಮುಖ್ಯಮಂತ್ರಿಗಳನ್ನ ಇಲ್ಲಿ ಕರ್ಕೊಂಬಂದಿದ್ದು ನಾನು. CSP ಸರ್, ನಿಮ್ಮ ಬಗ್ಗೆ ನಮಗೆಲ್ಲ ತುಂಬ ಗೌರವ ಇದೆ. ನೀವು ಕೋರ್ಟಲ್ಲಿ ಮಾತಾಡೋದನ್ನು ನಾವೆಲ್ಲ ಕೇಳಿದ್ದೀವಿ. ನಿಮಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ, ವೈದ್ಯಕೀಯ ಕ್ಷೇತ್ರದ ಬಗ್ಗೆ, ಪರಿಸರದ ಬಗ್ಗೆ, ಕೃಷಿ ಬಗ್ಗೆ, ರೈತರ ಬಗ್ಗೆ ತುಂಬ ಆಳವಾದ ಜ್ಞಾನ ಇದೆ. ಸರ್, ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಸಿದ್ಧಪಡಿಸೋದಕ್ಕೆ ಒಂದು ಸಮಿತಿಯನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ ಸಮಿತಿಗೆ ತಾವು ಅಧ್ಯಕ್ಷರಾಗಕ್ಕೆ ಸಾಧ್ಯನಾ ಅಂತ. ನಾನು ಯಾಕೆ ನಿಮ್ಮ ಪಕ್ಷದ ಪ್ರಣಾಳಿಕಾ ಸಮಿತಿಗೆ ಅಧ್ಯಕ್ಷ ಆಗಬೇಕು? ತಪ್ಪು ತಿಳಿಬೇಡಿ, ನಿಮ್ಮ ಮಾತಲ್ಲಿ ಕುತಂತ್ರ ಇದೆ ಅಂತ ನನಗನ್ನಿಸ್ತಾ ಇದೆ. ಅದನ್ನು ಕುತಂತ್ರ ಅಂತ ಯಾಕೆ ಅಂದ್ಕೊಳ್ತೀರಿ CSP ಅವರೇ? ದೇವಯಾನಿಯವರು ಪ್ರಾಮಾಣಿಕವಾಗಿ ಅನಿಸಿದ್ದನ್ನು ಹೇಳಿದ್ದಾರೆ. ಅವರೇ ರೀಸನ್ಸ್ ಕೊಡ್ತಾರೆ, ಕೇಳಿ. ತಮಗೆ ಗೊತ್ತಿಲ್ಲದಿರೋ ವಿಚಾರ ಏನೂ ಇಲ್ಲ ಸರ್, ಆದರೂ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಪಕ್ಷನೂ ಎಲೆಕ್ಷನ್ಸಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಎಲೆಕ್ಷನ್ಗೆ ಮುಂಚೆ ತನ್ನ ಪ್ರಣಾಳಿಕೆಯಲ್ಲಿ ಏನು ಬರೆದಿರುತ್ತೋ ಅದನ್ನು ಕಾರ್ಯಸೂಚಿಯಾಗಿ ಇಟ್ಕೊಂಡಿರುತ್ತೆ. ಜನಕ್ಕೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಕೊಡಬೇಕು ಅನ್ನೋದು ಈ ಪ್ರಣಾಳಿಕೆಯಲ್ಲಿ ನಿಗದಿಯಾಗಿರುತ್ತೆ. ಇವತ್ತು ಸಿದ್ಧಾಂತದ ಬಗ್ಗೆ, ತತ್ವಗಳ ಬಗ್ಗೆ ಚಿಂತನೆ ಮಾಡೋ ರಾಜಕಾರಣಿಗಳೇ ತುಂಬ ಕಡಿಮೆ ಆಗೋಗಿದ್ದಾರೆ ಸರ್, ನನ್ನನ್ನು ಸೇರಿಸಿ. ಹಾಗಾಗಿ ಈ ತತ್ವ ಚಿಂತನೆ ಜನಗಳಿಗೆ ಏನು ಪ್ರಾಮಿಸ್ ಮಾಡಬೇಕು ಅಂತ ತಿಳ್ಕೊಂಡಿರೋರ ಪೈಕಿ ನೀವು ಒಬ್ಬರು ಸರ್. ಅದಕ್ಕೆ ನೀವು ನಮ್ಮ ಪ್ರಣಾಳಿಕಾ ಸಮಿತಿಗೆ ಅಧ್ಯಕ್ಷರಾಗ್ತೀರಾ ಅಂತ ಕೇಳೋದಕ್ಕೆ ಬಂದ್ವಿ. ನಾನು ಪ್ರಣಾಳಿಕಾ ಸಮಿತಿಗೆ ಅಧ್ಯಕ್ಷನಾಗಬೇಕು ಅಂತ ನನಗಿಷ್ಟ ಇದ್ದರೆ ನಿಮ್ಮ ಪಕ್ಷದ ಪ್ರಣಾಳಿಕಾ ಸಮಿತಿಗೆ ನಾನು ಯಾಕೆ ಅಧ್ಯಕ್ಷ ಆಗಲಿ? ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ತಾವು ರೈತರ ವಿರುದ್ಧ, ಬಡವರ ವಿರುದ್ಧ ಇರೋರು, ವ್ಯಾಪಾರಿಗಳಿಗೋಸ್ಕರ ಜನಸಾಮಾನ್ಯರನ್ನು ಬಲಿ ಕೊಡೋ ಸಿದ್ಧಾಂತ ತಮ್ಮದು. ನಾನು ಯಾಕೆ ಆ ಪಕ್ಷದ ಪ್ರಣಾಳಿಕೆಗೆ ಅಧ್ಯಕ್ಷನಾಗಿರಲಿ, ಆ ಸಮಿತಿಗೆ? ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಣ ಸರ್, ತಪ್ಪುಗಳನ್ನೆಲ್ಲ ಸರಿ ಮಾಡ್ತಾ ಹೋಗೋಣ. ಇದು ಹೀಗೆ ಅಂತ ನೀವು ಹೇಳ್ತಾ ಹೋಗಿ ಸಾಕು. ಅದು ನಾನು ಯಾಕೆ ಮಾಡಲಿ ದೇವಿಯಾನಿಯವರೇ? ನಾನೇನು ಜಗದ್ಗುರುನ ನಿಮ್ಮ ಪಕ್ಷಕ್ಕೆ ಹೀಗೆ ಮಾಡಿ ಅಂತ ಹೇಳೋದಕ್ಕೆ? ನನಗೆ ಅಧ್ಯಕ್ಷ ಸ್ಥಾನದ ಮೇಲೆ ಆಸೆ ಇದ್ದಿದ್ರೆ ನಾನು ಶಿವಕೃಷ್ಣ ದೇಸಾಯಿ ಅವರ ಪಕ್ಷಕ್ಕೆ ಹೋಗಿ ಅಲ್ಲಿ ಪ್ರಣಾಳಿಕಾ ಸಮಿತಿಗೆ ಅಧ್ಯಕ್ಷ ಆಗ್ತೀನಿ. ಶಿವಕೃಷ್ಣ ದೇಸಾಯಿ ಅವ್ರ ಪಕ್ಷಕ್ಕೆ ಹೋಗಿ ಏನು ಮಾಡ್ತೀರಾ ಸರ್? ತಾವು ತಪ್ಪು ತಿಳಿದಿದ್ದೀರಿ, ಇಲ್ಲ ಗೊತ್ತಿದ್ದು ಹೀಗೆ ಮಾತಾಡ್ತಿದ್ದೀರಿ. ಈಗಿನ ಎಲೆಕ್ಷನ್ಸಲ್ಲಿ ಜನ ಯಾವ ರೀತಿ ಎಲೆಕ್ಟ್ ಆಗ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಇಂಥ ಸಂದರ್ಭದಲ್ಲಿ ಸ್ಟ್ರಾಂಗೆಸ್ಟ್ ಲೀಡರ್ಸ್ ಬಿಂಗಾ ಸಾಹೇಬರು ಆಮೇಲೆ ಛಾಬ್ರಿ ಅವರು ಈಗ ಒಂದಾಗಿದ್ದಾರೆ. ಮನಿ ಪ್ಲೇಸ್ ಅ ಬಿಗ್ ರೋಲ್ ಇನ್ ಎಲೆಕ್ಷನ್ಸ್. ಇವರಿಬ್ಬರು ಒಂದಾದ ಮೇಲೆ ಬೇರೆ ಏನಾಗಕ್ಕೆ ಸಾಧ್ಯ? ಚುನಾವಣಾ ಫಲಿತಾಂಶ ಏನಾಗುತ್ತೆ ಅಂತ ನಾನು ಈಗಲೇ ಹೇಳ. ನಮ್ಮ ಪಕ್ಷಕ್ಕೆ 180 ಸೀಟ್ಗಳು ಬರುತ್ತೆ. ಶಿವಕೃಷ್ಣ ದೇಸಾಯಿ ಅವ್ರ ಪಕ್ಷಕ್ಕೆ 60 ಸೀಟ್ಗಳು ಬರುತ್ತೆ. ನಾವು ಸರ್ಕಾರ ರಚಿಸ್ತೀವಿ. ನೀವು ಶಿವಕೃಷ್ಣ ದೇಸಾಯಿ ಅವರ ಪಕ್ಷದಲ್ಲಿ ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷರಾದರೆ ಏನು ಬಂತು ಪ್ರಯೋಜನ? ಗೆಲ್ಲುತ್ತಾ ಪಕ್ಷ? ಗೆಲ್ಲದೇ ಇರೋ ಪಕ್ಷದಲ್ಲಿ ಏನೇ ನೀತಿ ಸಿದ್ಧಾಂತಗಳನ್ನು ಬರೆದ್ರೂ ನೀರಿನಲ್ಲಿ ಹೋಮ ಮಾಡಿದಾಗುತ್ತಲ್ವ ಸರ್? ಅದ್ರ ಬದಲು ನೀವು ನಮ್ಮ ಪಕ್ಷದ ಪ್ರಣಾಳಿಕೆ ಬರೆದ್ರೆ ನೀವು ಹೇಳ್ತೀರಲ್ಲ, ದೀನರು, ದಲಿತರು, ಬಡವರು ಇವರೆಲ್ಲರ ಉದ್ಧಾರ ಆಗುತ್ತೆ, ಜನಪರ ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ಬರುತ್ತೆ, ನಿಮ್ಮ ಮನಸ್ಸಿನ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ನಿಮಗೆ ಬೇಕಾಗಿರೋದು ಅದೇ ತಾನೆ? ನಮ್ಮ ಸಿದ್ಧಾಂತವನ್ನ ನೀವು ಒಪ್ಕೊಳ್ಳಿ ಅಂತ ನಾನು ಕೇಳ್ತಾ ಇಲ್ಲ, ನಿಮ್ಮ ಸಿದ್ಧಾಂತವನ್ನ ನಮ್ಮ ಪಕ್ಷಕ್ಕೆ ಅಳವಡಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಜನಕ್ಕೆ ಒಳ್ಳೇದಾಗದಾದರೆ ಇದನ್ನ್ಯಾಕೆ ನೀವು ಮಾಡಬಾರ್ದು?
ನಮಗೆ ಈಗಲೇ ನಿಮ್ಮ ಉತ್ತರ ಬೇಕು ಅಂತ ಏನೂ ಇಲ್ಲ CSP ಅವರೇ. ಒಂದೆರಡು ದಿನ ಯೋಚನೆ ಮಾಡಿ, ಆಮೇಲೊಂದು ನಿರ್ಧಾರಕ್ಕೆ ಬನ್ನಿ. ನೋಡಿ CSP ಸಾಹೇಬ್ರೆ, ನಿಮ್ಮನ್ನು ಕಂಡ್ರೆ ನನಗೆ ಅಪಾರವಾದ ಗೌರವ. ನೀವು ಅನೇಕ ಸಾರಿ ನನ್ನ ವಿರುದ್ಧವಾಗಿ ನಡ್ಕೊಂಡಿರ್ಬೋದು, ನನ್ನನ್ನು ನಾಶ ಮಾಡ್ತಕ್ಕಂಥ ಸಾಕ್ಷ್ಯಗಳನ್ನು ಒದಗಿಸಿರ್ಬೋದು. ಆದರೂ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ನಿಮ್ಮಂಥವ್ರು ಇರಬೇಕು. ಇದು ನನಗೋಸ್ಕರ ಅಲ್ಲ, ನಾನು ಸರ್ಕಾರನ ಉಳಿಸ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ ಈ ಸಾರಿ ನಿಮ್ಮಂಥವ್ರು ಹೇಳಿದವರಿಗೆ ಒಂದು 7-8 ವಿಧಾನಸಭಾ ಟಿಕೆಟ್ ಕೊಂಡ್ಕೊಳ್ಳೋಣ ಅಂತ ಇದೆ. ನೀವು ಯಾರಾದರೂ ಒಂದು ಇಬ್ಬರು ಒಳ್ಳೆ ಕ್ಯಾಂಡಿಡೇಟ್ಗಳ ಹೆಸರು ಹೇಳ್ತೀರಾ? ಸರ್ ನನಗೂ ನಮ್ಮ ಗುರುಗಳಿಗೂ ಎಲೆಕ್ಷನಲ್ಲಿ ಸ್ಪರ್ಧಿಸಬೇಕು ಅಂತ ತುಂಬ ಆಸಕ್ತಿ ಇದೆ ಸರ್. ಜನಸೇವೆ ಮಾಡ್ತೀವಿ ಸರ್. ಒಂದು ಇದು ಟಿಕೆಟ್ ಕೊಟ್ಟು ನಮಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಸರ್. ಖಂಡಿತ ಕೊಡೋಣ ಮೇಡಮ್. ನಿಮ್ಮ CSP ಸಾಹೇಬರು ಹೇಳಿ. ರೀ ಸುಮ್ಮನೆ ರೀ, ನಿಮ್ಗೆ ಚುನಾವಣೆಯಲ್ಲಿ ಟಿಕೆಟ್ ಬೇಕಾದರೆ ಅವ್ರ ಆಫೀಸ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಕೇಳಿ. ಇಲ್ಲಿ ನಮ್ಮ ಆಫೀಸಲ್ಲಿ ನಿಂತ್ಕೊಂಡು ಅದನ್ನೆಲ್ಲ ಕೇಳಬೇಡಿ. ಏನು ಅನ್ಕೊಂಡಿದ್ದೀರಿ ನನ್ನ ಆಫೀಸ್ನ? ಚೆನ್ನಾಗಿದೆ ರೀ. ಏನ್ರಿ ಯಾಕೆ ಇಷ್ಟು ಎಳಸಾಗಾಡ್ತೀರಿ ಶಾರದಮ್ಮ? ನಿಮ್ಮ ಮಗಳು ಆ ಕಡೆ ಶಿವಕೃಷ್ಣ ದೇಸಾಯಿ ಅವರ ಪಕ್ಷದ ಅಧ್ಯಕ್ಷೆ, ಅದರ ಆಪೋಸಿಟ್ ಪಾರ್ಟಿ ಇವರು. ಇವ್ರನ್ನ ಟಿಕೆಟ್ ಬೇಕು ಅಂತ ಕೇಳ್ತೀರಲ್ಲ, ಯಾಕ್ರೆ ಹಾಗೆ ಕೇಳ್ತೀರಿ? ಹಾಂ, ಶಿವಕೃಷ್ಣ ದೇಸಾಯಿ ಅವ್ರ ಪಾರ್ಟಿ ಇವ್ರು ಟಿಕೆಟ್ ಕೊಡೋಕ್ಕಾಗಲ್ಲ ಅಂದ ತಕ್ಷಣ ಇವ್ರನ್ನ ಟಿಕೆಟ್ ಕೇಳ್ತೀರಲ್ರಿ? ನಾಚಿಕೆ ಆಗಲ್ವೇನ್ರಿ? ಅದು ಹಾಗಲ್ಲ ಸರ್. ಅದು ಇಬ್ಬರು ಒಳ್ಳೆ ಕ್ಯಾಂಡಿಡೇಟ್ಗಳ ಹೆಸರು ಹೇಳಿ ಅಂತ ಅವರೇ ಹೇಳಿದ್ರಲ್ಲ ಸರ್, ಅದಕ್ಕೆ. ಸಾಕು ಸುಮ್ಮನೆ ರೀ. ಸಾರಿ ಸರ್. ಸರ್, ನಾನು ನಮ್ಮ ದೇವಯಾನಿಯವರು ನಿಮ್ಮ ಹತ್ರ ಪರ್ಸ್ನಲ್ ಆಗಿ 1-2 ನಿಮಿಷ ಮಾತಾಡಬೇಕು. ಪಾಂಡು, ಶಾರದಮ್ಮ, ಸ್ವಲ್ಪ ಆಚೆ ಇರ್ತೀರಾ? ತಗೊಂಡು ನೀರಜ್, ಎಲ್ಲ ಸ್ವಲ್ಪ ಹೊರಗಡೆ. ಹೇಳಿ ಬಿಂಗ ಸಾಹೇಬ್ರೆ. ನೋಡಿ CSP ಅವರೇ, ಎಲ್ರೆದ್ರಿಗೂ ಇದನ್ನು ಹೇಳೋಕ್ಕಾಗ್ತಾ ಇರಲಿಲ್ಲ, ಹೀಗೆ ಹೇಳ್ತೀನಿ. ನನ್ನ ಮುಂದಿನ ಸಚಿವ ಸಂಪುಟದಲ್ಲಿ ತಾವು ಸಚಿವರಾಗಬೇಕು ಅನ್ನೋದು ನನ್ನ ಇಷ್ಟ. ಹೌದು ಸರ್. ನಿಮ್ಮ ಮನಸ್ಸಿನಲ್ಲಿ ನಾನು ಒಳ್ಳೆಯವನು ಅಂತ ಅಭಿಪ್ರಾಯ ಮೂಡಿಸೋದಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ. ನಿಮ್ಮಂಥ ಬುದ್ಧಿವಂತರನ್ನ ಶತ್ರುಗಳನ್ನಾಗಿಟ್ಕೊಳ್ಳೋದಕ್ಕಿಂತ ಮಿತ್ರರನ್ನಾಗಿಟ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಬುದ್ಧಿ ಹೇಳ್ತಾ ಇದೆ. ನೀವು ಸಚಿವರಾಗೋದ್ರಿಂದ, ಮಂತ್ರಿ ಆಗೋದ್ರಿಂದ ನೀವೇನೂ ಕೆಡೋದಿಲ್ಲ. ಆದರೆ ಕೆಟ್ಟೋಗಿರೋ ನಮ್ಮಂಥವ್ರಿಗೆ ಸಮಯದಲ್ಲಿ 4 ಬುದ್ಧಿ ಮಾತು ಹೇಳೋ ಶಕ್ತಿ ಬರುತ್ತೆ ನಿಮಗೆ. ಇದರಿಂದ ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ಲ, ಸಮಾಜ ಜನ ಅಂತ, ಅವ್ರಿಗೆ ಒಳ್ಳೆಯದಾಗುತ್ತಲ್ವ? ಯೋಚನೆ ಮಾಡಿ. ನಿಮ್ಮ ಅಭಿಮಾನಕ್ಕೆ ತುಂಬ ಥ್ಯಾಂಕ್ಸ್ ಬಿಂಗ ಅವರೇ. ಆದರೆ ಸಾರಿ, ನನಗದು ಯಾವುದು ಬೇಕಾಗಿಲ್ಲ. ನಿಧಾನಕ್ಕೆ ಯೋಚನೆ ಮಾಡಿ, ಈಗಲೇ ಏನು ಹೇಳಬೇಕಾಗಿಲ್ಲ. ಆದರೆ ಇನ್ನೊಂದು ಯೋಚನೆ ಮಾಡಿ. ನಾನು ಇದನ್ನು ಸ್ವಾರ್ಥದಿಂದ ಹೇಳ್ತಾ ಇಲ್ಲ. ನೀವೀಗ ರಾಜಾನಂದ ಸ್ವಾಮಿಯವರ ಮರ್ಡರ್ ಕೇಸ್ನಲ್ಲಿ CBIನವರಿಂದ ಮರುತನಿಖೆ ಆಗಬೇಕು ಅಂತ ಶಿವಸ್ವಾಮಿ ಅನ್ನೋರ ಮೂಲಕ ಪಿಟಿಷನ್ ಹಾಕ್ಸ್ಲಿಕ್ಕೆ ಹೊರಟಿದ್ದೀರಿ. ನನ್ನ ಮಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ರಾಜಾನಂದ ಸ್ವಾಮಿಯವರ ಕೊಲೆಯಿಂದ ನನಗೆ ಲಾಭ ಆಯಿತು ಸತ್ಯ. ಆದರೆ ಅವರ ಕೊಲೆಯಲ್ಲಿ ನನ್ನ ಕೈವಾಡ ಇಲ್ಲ. ತನಿಖೆಯಿಂದ ಸತ್ಯ ಗೊತ್ತಾಗುತ್ತೆ, ನಿಜ. ಹಾಗಂತ CBI ತನಿಖೆನೇ ಆಗಬೇಕಾ? ನಮ್ಮ ಪೊಲೀಸ್ನವರಲ್ಲಿ ಯಾರು ಸಮರ್ಥರೇ ಇಲ್ವಾ? ನಾನು ತನಿಖಾಧಿಕಾರಿಯಾಗಿ ನೇಮಿಸಿರೋ ದೇವಕರ ಮೇಲೆ ನಿಮಗೆ ನಂಬಿಕೆ ಇಲ್ಲವಂತೆ.
ಬೇಡ, ತಾವೊಂದು ಹೆಸರು ಹೇಳಿ, ಅವ್ರನ್ನ ಹೆಡ್ಡಾಗಿ ಮಾಡ್ತೀನಿ. CBIನವ್ರಿಗೆ ರೆಫರ್ ಮಾಡಿಸೋ ಅವಶ್ಯಕತೆ ಏನಿದೆ? ಸರ್ ಪಿಟಿಷನ್ ಹಾಕಬೇಕಾಗಿತ್ತಲ್ಲ ಸರ್ ಶಿವಸ್ವಾಮಿ ಅವರು. ಅವ್ರ ಅಣ್ಣನ ಮಗ ನಿತಿನ್ ಫೋನ್ ಮಾಡಿದ್ದ ಸರ್. ಶಿವಸ್ವಾಮಿ ಅವರು ನಿನ್ನೆ ರಾತ್ರಿನೇ ಇಂಗ್ಲೆಂಡ್ಗೆ ಹೊರಟೋದ್ರಂತೆ ಸರ್. ಇಂಗ್ಲೆಂಡ್ಗೆ ಹೋದ್ರಂತೆ? ಹೌದು ಸರ್. ಅಂದರೆ ರಾಜಾನಂದ ಸ್ವಾಮಿಯವರ ಕೊಲೆ ಕೇಸದ ತನಿಖೆನ CBIಗೆ ವಹಿಸೋದಕ್ಕೆ ಹೈಕೋರ್ಟ್ಗೆ ಅರ್ಜಿ ಹಾಕ್ತೀವಲ್ಲ, ಆ ಅರ್ಜಿಗೆ ಅರ್ಜಿದಾರ ಆಗೋಕ್ಕೆ ಅವರ ಸಾಧ್ಯ ಇಲ್ಲ. ಇಲ್ಲ ಅನಿಸುತ್ತೆ ಸರ್. ನೀನು ಆಚೆ ಇರು. ನಾನೇ ಹಾಕ್ತೀನಿ ಬಿಡಿ, ಪರ್ಸ್ನಲ್ ಆಗಿ FIIಯಲ್ಲೂ ನಾನೇ ಅರ್ಜಿದಾರ ಆಗಿ. ಆಯಿತು ಸರ್, ನೀವೇ ಪಿಟಿಷನ್ ಹಾಕ್ತೀರಾ ಅಂತ ಇಟ್ಕೊಳ್ಳೋಣ. ಇದು CBIಗೆ ರೆಫರ್ ಆಯಿತು ಅಂತಲೂ ಇಟ್ಕೊಳ್ಳೋಣ. ಆಗ CBIನವರು ಏನು ಮಾಡ್ತಾರೆ? ತಕ್ಷಣ ಬಿಂಗ ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ತನಿಖೆ ಶುರು ಮಾಡ್ತಾರೆ. ಎಲೆಕ್ಷನ್ ಟೈಮು. ಬಿಂಗ ಅವರು ಅರೆಸ್ಟ್ ಆದರೆ ಅದರ ಅನುಕಂಪ ಯಾರಿಗೆ ಹೋಗುತ್ತೆ? ಛಾಬ್ರಿ ಅವ್ರಿಗೆ ಹೋಗುತ್ತೆ. ನಿಮ್ಮ ಪ್ರಕಾರ ಬಿಂಗ ಅವರು ಡೇಂಜರಸ್ ಅಂತಾನೆ ಇಟ್ಕೊಳ್ಳೋಣ, ಆದರೆ ಛಾಬ್ರಿ ಅವರು ಅದಕ್ಕಿಂತ ಡೇಂಜರಸ್. ಹೌದು ಅಂತೀರೋ ಇಲ್ಲ ಅಂತೀರೋ? ಇರ್ಬೋದು. ಅಂಥ ಛಾಬ್ರಿ ಅವ್ರಿಗೆ ಪಕ್ಷದ ಮತಗಳ ಜೊತೆಗೆ ಅನುಕಂಪದ ಮತಗಳು ಬಿದ್ದರೆ ಏನಾಗುತ್ತೆ? ಬಿಂಗಾ ಸಾಹೇಬರು ಜೈಲಲ್ಲಿರ್ತಾರೆ. ಆಗ ಛಾಬ್ರಿ ಅವರು ಸುಲಭವಾಗಿ ಎಲೆಕ್ಷನ್ ಗೆದ್ದು ಮುಖ್ಯಮಂತ್ರಿಗಳಾಗ್ತಾರೆ. ಈ ವಿಷಯ ನಮ್ಮಲ್ಲೇ ಇರಲಿ. ಛಾಬ್ರಿಯಾ ಇಸ್ ಅ ವೆರಿ ಡೇಂಜರಸ್ ಮ್ಯಾನ್. ಅವರು ಮುಖ್ಯಮಂತ್ರಿಯಾಗಿ ಬಂದರೆ ಮೊದಲು ಯಾರಿಗೆ ತೊಂದರೆ ಕೊಡ್ತಾರೆ ಹೇಳಿ? ನಿಮ್ಮಂಥವ್ರಿಗೆ. ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ, ಕೃಷಿಕರು, ರೈತರು ಅಂತ, ಅಂಥವ್ರಿಗೆ ಅನ್ಯಾಯ ಮಾಡ್ತಾರೆ. ಇದಾಗಬೇಕಾ ಸರ್? ನೀವು ಪಿಟಿಷನ್ ಹಾಕದೆ ನಮ್ಮ ರಾಜ್ಯದ ತನಿಖೆನೇ ಸಾಕು ಅನ್ನೋದಾದರೆ ಬಿಂಗಾ ಸಾಹೇಬರು ಅರೆಸ್ಟೂ ಆಗಲ್ಲ, ಛಾಬ್ರಿ ಅವರು ಮುಖ್ಯಮಂತ್ರಿನೂ ಆಗಲ್ಲ. ಎಲ್ಲ ಅಪಾಯಗಳು ತಪ್ಪುತ್ತೆ. ನಿಮ್ಮಂತಹ ಬುದ್ಧಿವಂತರು, ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇರೋರು ನಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಬಹುದು. ಬೇಕಿದ್ರೆ ನೀವೇ ಸಚಿವರಾಗಬಹುದು. ಯೋಚನೆ ಮಾಡಿ ಸರ್, ಈ ಪಿಟಿಷನ್ ಹಾಕೋದು ಬೇಕಾ? ಕೋರ್ಟ್ ಆದೇಶದ ಪ್ರಕಾರ ನಾವೇ ನಡ್ಕೊಳ್ತಿದ್ದೀವಲ್ಲ ಸರ್. ನಮ್ಮ ಪೊಲೀಸ್ನವರಿದ್ದಲ್ಲಿ ತನಿಖೆ ಮಾಡಿಸ್ತಿದ್ದೀವಲ್ಲ. ಸಾಮ, ದಾನ, ಭೇದ, ದಂಡ. ಒಳಗೊಂದು ಸತ್ಯ ಇರುತ್ತೆ, ನ್ಯಾಯದ ದೀಪ ಇರುತ್ತೆ. ಅದ್ರ ಬೆಳಕಲ್ಲೇ ನಡಿಬೇಕಲ್ವ? ಇಲ್ಲದಿದ್ರೆ ಆತ್ಮಸಾಕ್ಷಿ ಎದುರಿಗೆ ನಿಂತುಕೊಂಡು ಏನಂತ ಉತ್ತರ ಕೊಡಲಿ ನಾಳೆ? ನಾನೇ ಅರ್ಜಿದಾರನಾಗಿ ರಾಜಾನಂದ ಸ್ವಾಮಿಯವರ ಕೊಲೆ ಕೇಸಿನ ಮರುತನಿಖೆಗೆ CBIಗೆ ರೆಫರ್ ಮಾಡಿಸೋದಕ್ಕೆ ಕೋರ್ಟ್ ಮುಂದೆ ಅರ್ಜಿ ಹಾಕ್ತೀನಿ. CBIನ ತನಿಖೆಯಿಂದ ಸತ್ಯ ಈಚೆ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸತ್ಯ ಈಚೆ ಬರಲಿ ಬಿಂದವ್ರೆ. ಇದೇ ನಿಮ್ಮ ಕೊನೆ ಮಾತಾ? ಹೌದು. ಬುದ್ಧಿವಂತರನ್ನ ಶತ್ರುಗಳನ್ನಾಗಿ ಇಟ್ಕೋಬಾರ್ದು ಅಂತ ಆಗಲೇ ಹೇಳಿದ್ದೆ ನಾನು. ನನ್ನಂತಹ ಶಕ್ತಿವಂತರನ್ನು ಕೂಡ ಶತ್ರುಗಳನ್ನಾಗಿ ಇಟ್ಕೋಬಾರ್ದು ಅಂತ ನಿಮ್ಗೆ ಅರ್ಥ ಆಗಬೇಕು. ನಿಮ್ಮ ಮಗಳು ವೈಷ್ಣವಿದು ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ ಪೆಂಡಿಂಗ್ ಇದೆ. ನಾವೇನು ಬರ್ತೀವಿ.
ನಮಸ್ಕಾರ. ನೀರಜ್, ಕಾರ್ ತರ್ಲಿಕ್ಕೆ ಹೇಳ್ರಿ.